ಏನು ಇದು ಮನೆ ಸ್ಮೂತಿ ಮುರಿ ಪೂಜೆ ಬಂದ್ಬಿಡಿ ಪೂಜೆ ಮಾಡ್ಬೇಕು ನಾವು ಪೂಜೆ ಆದ್ಮೇಲೆ ಬೇಗೆಲ್ಲ ಸಣ್ಣ ಆಗ್ಲಿ ಕ್ಲೀನಾಗಿ ಮಾಡುತ್ತಾರೆ ರಕ್ಷಿತ ರಕ್ಕ ಮಾಡ್ತೀಯ ಈಗ ಮುರಿಯೋದು ಬಾಕಿ ಕಲ್ತ್ಕೊ ನಾನಿಲ್ಲ ಅಂತ ಅಷ್ಟೇ ಮುಗಿಯೋದು ಬೇಕಷ್ಟು ಏನು ಮೇಡಮ್ ಸರಿನಾ ನಾವು 70ಗೆ ಇಟ್ಬಿಟ್ಟು ಕೈ ಬಿಟ್ಬಿಡೋದು 70ಗೆ ತಿರುಗಿಸ್ಬಿಟ್ಟು ಬಿಟ್ಟಾಗ ಈ ಪ್ರೆಸೆಂಟ್ ಟೆಂಪ್ರೇಚರ್ ಎಷ್ಟಿದೆ ಇದರಲ್ಲಿ ಅದನ್ನ ನಮಗೆ ತೋರಿಸೋದು ಈಗ 26 ಇದೆ ಇದಿನ್ನು ಇವಾಗ ಬಿಸಿ ಆಗ್ತಾ ಇದೆ ಅಂದ್ಬಿಟ್ಟು ಇವಾಗ ನೋಡಿ 70ಗೆ ಬಂದ್ರೆ ಬಿಸಿ ಆಗ ಫುಲ್ ಹೀಟ್ ಆಗ್ಬಿಡುತ್ತೆ ಲವಕಶ ನಗರದಲ್ಲಿರುವಂತ ಅಕ್ಷಯ ಮೇಡಮ್ ಅವ್ರ ಮನೆಗೆ ನಾವು ಬೆಲ್ಟನ್ನ ಡೆಮೋ ಕೊಡಾಕ್ ಬಂದಿದ್ದೀವಿ ಹಾಗೆ ಅವರು ಬೆಲ್ಟನ್ನ ಈ ಮನೆಗೆ ಪರ್ಚೇಸ್ ಮಾಡಿದ್ರಲ್ಲ ಏನು ಕಾರಣ ಅಂತ ನಮಗೆ ಗೊತ್ತಾ ಒಂದೆರಡು ಮಾತನ್ನ ಅವ್ರನ್ನ ಕೇಳೋಣ ನಮಸ್ಕಾರ ನಮಸ್ತೆ ನನ್ನ ಹೆಸರು ಅಕ್ಷಯ ಅಂತ ಹೇಳಿ ಸೆಜುನಿಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನಾನು ಒಂದ್ ತಿಂಗಳಿಂದ ನೀವು ಸೆಜುನಿಗೆ ಬರ್ತಿದ್ರು ಸೆಜು ನಿಮ್ಗೆ ಯಾರು ಹೇಳಿದ್ರು ಸೆಜುನ್ ಮಂಜುಳಾ ಅಂತ ಹೇಳಿ ಮಂಜು ಬೇಬಿ ಅಂತ ಹೇಳೋ ಸೆಜುನಲ್ಲಿ ಅವರು ನಿಮ್ಗೆ ಸೆಜುನನ್ನ ಹೇಳಿದ್ರು ಸೆಜುನ್ಗೆ ಬರಕ್ಕಿನ ಮುಂಚೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಸ್ವಲ್ಪ ಬ್ಯಾಕ್ ಪೈನ್ ಇತ್ತು ಓಕೆ ಸ್ವಲ್ಪ ಕಾಲು ನೋವು ಸೆಜುನಿಗೆ ಬರಕ್ಕಿನ ಮುಂಚೆ ಸೆಜುನಿಗೆ ಬಂದ್ಮೇಲೆ ಬ್ಯಾಕ್ ಪೇನ್ ಕಡಿಮೆ ಆಗಿದೆಯಾ ಕಡಿಮೆ ಆಗಿದೆ ಕಾಲು ನೋವು ಸ್ವಲ್ಪ ಕಡಿಮೆ ಆಗಿದೆ ಸೆಜುನಲ್ಲಿ ನೀವು ಥೆರಪಿ ರೆಗ್ಯುಲರ್ ಆಗಿ ತಗೊಳ್ತಿದ್ರಿ ಫ್ರೀಯಾಗಿ ಥೆರಪಿನ ಕೊಡ್ತಾ ಇದ್ರು ಆದ್ರೂ ಕೂಡ ಒಂದು ಬೆಲ್ಟ್ ಅನ್ನ ಮನೆಗೆ ಪರ್ಚೇಸ್ ಮಾಡಿದ್ದೀರಾ ಯಾವ ಕಾರಣಕ್ಕೋಸ್ಕರ ನೀವು ಸೆಜುನ್ಗೆ ಬರ್ತಾ ಇದ್ದೀರಾ ರೆಗ್ಯುಲರ್ ಆಗಿ ನೋವು ಕಡಿಮೆ ಆಗಿದೆ ಫ್ರೀಯಾಗಿ ಥೆರಪಿನ ಅಲ್ಲೇ ಕೊಡ್ತಾ ಇದ್ರಲ್ವಾ ಬೆಲ್ಟ್ ಅನ್ನ ಮನೆಗೆ ಪರ್ಚೇಸ್ ಮಾಡಿದ್ರಲ್ಲ ಏನು ಕಾರಣಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ಸೆಜುನ್ ಬರ್ತಾ ಇದ್ದೆ ಸೊ ನಮ್ಮ ಹಸ್ಬೆಂಡ್ ನಮ್ಮ ಮಗಳಿಗೆ ಯೂಸ್ ಆಗಲಿ ಅಂತ ಮನೆಗೆ ಥೆರಪಿ ಕೂಡ ಕೊಡಬಹುದು ಒಂದು ಒಳ್ಳೆ ಆರೋಗ್ಯ ಸಿಗಲಿ ಅಂತ ಬೆಲ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಸೆಜುನ ಕುಟುಂಬದ ಜೊತೆಗೆ ಒಂದು ಕೈ ಜೋಡಿಸ್ತಾ ಇರ್ತಾರ ಇದೊಂದು ಬೆಲ್ಟ್ ಅನ್ನ ಮನೆಗೆ ಪರ್ಚೇಸ್ ಮಾಡಿದ್ರ ಎಷ್ಟೋ ಜನ ಬೆಲ್ಟ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಸೆಜುನಲ್ಲಿ ಇರೋದು ಮಾಡ್ಬೇಕು ಅಂತಾರೆ ನೋಡೋಣ ಅಂತ ಹೇಳ್ತಿರ್ತಾರೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಿ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಮನೇಲೇ ಇದ್ರೆ ಸ್ವಲ್ಪ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗುತ್ತೆ ಹೊಟ್ಟೆಗೆ ಬೆಲ್ಟನ್ನು ಪರ್ಚೇಸ್ ಮಾಡಿದ್ದೀರಾ ಅದರ ಜೊತೆ ಒಂದು ಮ್ಯಾಟು ಕೂಡ ಪರ್ಚೇಸ್ ಮಾಡಿದ್ದೀರಾ ಅದು ಕೂಡ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಮನೆಯಲ್ಲಿ ಯಜಮಾನರು ಕೂಡ ಯೂಸ್ ಮಾಡಲಿ ಮೇನ್ ಬೆಲ್ಟ್ ಅಲ್ಲಿ ಒಂದು ನರ್ಸ್ ಇದ್ದಂಗೆ ಅದೇ ಹೇಳ್ತಾ ಇದ್ವಲ್ವಾ ಒಂದು ಹೊಟ್ಟೆಗೆ ಮಾಡೋದು ನಾವು ಒಂದು ಅಡಿಯಿಂದ ಮುಡಿಯವರೆಗೂ ಯೂಸ್ ಮಾಡ್ಬೋದು ಅದಕ್ಕೆ ಇಡೀ ಬಾಡಿ ಅಂತ ಎಲ್ಲ ಅಂಗಗಳಿಗೆ ಥೆರಪಿ ಮಾಡಲಿ ಒಳ್ಳೆ ಆರೋಗ್ಯದಲ್ಲಿ ಅಂತ ಮ್ಯಾಟ್ ಕೂಡ ಮಾಡ್ಕೊಂಡಿದ್ದೀರಾ ಹಾಗೆ ಪರ್ಚೇಸ್ ಮಾಡಿದ್ದೀರಾ ನಮ್ಮ ಮಗಳವರು ವರ್ಕ್ ಮಾಡ್ತಾರೆ ಬಿಟ್ಕೊಂಡು ಸ್ವಂತಕ್ಕೆಲ್ಲ ಹಾಗೆ ಹೊಟ್ಟೆ ಸಂಬಂಧಿತವಾಗಿ ಯಾವುದೇ ತರ ಬಿಸಿ ಆಗಿ ತಗೊಂಡು ಒಳ್ಳೆ ಆರೋಗ್ಯ ಪಡ್ಕೊಳ್ಳಿ ಅಂತ ಬೆಲ್ಟ್ ಅನ್ನು ಪರ್ಚೇಸ್ ಮಾಡಿದ್ರು ಮ್ಯಾಟನ್ನು ಕೂಡ ಪರ್ಚೇಸ್ ಮಾಡಿದ್ದೀರಲ್ಲ ಏನು ಕಾರಣಕ್ಕೋಸ್ಕರ ಅಂದ್ರೆ ನಮ್ಮ ಯಜಮಾನರು ಆಫೀಸಲ್ಲಿ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಸ್ಟ್ರೈನ್ ಆಗ್ತಾ ಇತ್ತು ಸೊ ಅವ್ರಿಗೂ ಯೂಸ್ ಆಗಲಿ ಮೇನ್ ಅವ್ರಿಗೆ ಯೂಸ್ ಆಗಲಿ ಒಳ್ಳೆ ಆರೋಗ್ಯ ಅವ್ರಿಗೂ ಕೂಡ ಸಿಗಲಿ ಹಾಗೆ ನಾವು ಥೆರಪಿ ನೀವು ಅಲ್ಲಿ ಸೆಜುರಿಗೆ ಬಂದು ಥೆರಪಿ ತಗೊಂಡಿರ್ತೀರ ಆದ್ರೆ ಅವರಿಬ್ರು ಬರೋದಕ್ಕೆ ಆಗೋದಿಲ್ಲ ಅಂತ ಮ್ಯಾಟ್ ಅನ್ನು ಕೂಡ ಸುಮಾರು ಜನ ರೆಡಿ ಇದ್ದಾರೆ ನಾನು ತಗೋಬೇಕಂತ ಮನಸ್ಸಿದೆ ಆದ್ರೆ ತಗೊಳ್ಳೋದ ಬೇಡವಾ ಅಂತ ಹೇಳ್ತಾರೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾರು ತಗೊಂಡ್ರೆ ಒಳ್ಳೇದು ಅಂತ ಎಲ್ಲಾರು ಒಂಥರ ಆರೋಗ್ಯನೇ ಇವಾಗ ತುಂಬಾ ಕಷ್ಟ ಆಗಿದೆ ಅಲ್ವಾ ಸೊ ಹಂಗಾಗಿ ಫುಡ್ಡು ಸರಿ ಇಲ್ಲ ಏನಿಲ್ಲ ಸೊ ನಮ್ಗೆ ಒಂದ್ ತಿಂಗಳಿಗೆ ನಮ್ಗೆ ಬೆನಿಫಿಟ್ ಅನಿಸ್ತು ಯಾರಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಅದು ಯೋಚನೆ ಮಾಡಿನೇ ಮಾಡೋದು ಸೊ ಹಂಗಾಗಿ ನಾವು ಒಳ್ಳೇದಾಗುತ್ತೆ ಕಟ್ಟಕ್ಕೆ ಕಷ್ಟ ಆಯ್ತಾ ನಿಮಗೆ ಸ್ವಲ್ಪ ಕಷ್ಟ ಎಲ್ಲರಿಗೂ ಕಷ್ಟ ಇದೆ ಆರೋಗ್ಯನ ದೃಷ್ಟಿ ಇಟ್ಕೊಂಡು ನಾವು ಮಾಡಬೇಕು ಸ್ವಲ್ಪ ಆದ್ರೂ ನಾವು ಮಾಡಿ ಒಂದು ವಸ್ತುನ ಮನೆಗೆ ತಗೊಂಡು ಒಳ್ಳೇದು ಅಂತ ಹೇಳ್ತೀವಿ
ಹಾಗೆ ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ಗೆ ತುಂಬಾ ಧನ್ಯವಾದ ಅಂತ ಹೇಳ್ತೀವಿ. ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನಮಗೆ. ಸೊ ಪ್ರೇಮ್ ಕುಮಾರ್ ಸರ್ ಇಂದ ನಮಗೆ ಇದೊಂದು ಆರೋಗ್ಯದ ನಿಮ್ಗೂ ಕೂಡ ಸುನೀತಾ ಆಗ್ಲಿ, ವಿಜಯ ಆಗ್ಲಿ, ಸಹನ ಮತ್ತೆ ಜಯಂಗೂ ತುಂಬಾ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಂಬರ್ 1 ಸೈಜನ್ ನಂಬರ್